ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಖುಷಿಯಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಕೆಲಸಗಳು ಮುಗಿಸಿ ನನ್ನ ಹೆಲ್ಪರ್ ಸಹಾಯದಿಂದ ನಾವು ಹೊರಟು ಹೋಗ್ತಾ ಇದ್ದೀವಿ. ಇವತ್ತಿನ ಒಂದು ಸೆಲೆಬ್ರೇಷನ್, ನನ್ನ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಹೋಗ್ತಾ ಇದ್ದೀವಿ. ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋದು. ಅದಲ್ಲದೆ ನನ್ನ ಮನ ಆಳದಲ್ಲಿ ಅಥವಾ ನನ್ನ ಒಂದು ಇಷ್ಟಕರವಾದ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಇದು ಮೋಟಿವೇಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಹೊರಟಿದ್ದು 1:30ಗೆ, ಇಲ್ಲಿಂದ 1 ಅವರ್ 1.5 ಅವರ್ ಆಗುತ್ತೆ JW ಮ್ಯಾರಿಯೇಟ್ಗೆ. ಸೊ ಹೋಗೋತ್ತಿಗೆ ನಾವು ಲಂಚ್ ಮಾಡ್ಕೊಂಡು ಹೋದರೆ 3 o'clock ಚೆಕ್-ಇನ್ ಇರುತ್ತೆ ಅಲ್ಲಿ. ಸೊ ಬರೀ ಬ್ರೇಕ್ಫಾಸ್ಟ್ ಮಾತ್ರ ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಲಂಚ್ ಮತ್ತು ಡಿನ್ನರು ನಾವು ಪೇ ಮಾಡಿ ತಿನ್ನಬೇಕಾಗತ್ತೆ. ಸೊ ಇದೊಂದು ಒಳ್ಳೆ ಬ್ರ್ಯಾಂಡ್ ರೆಸಾರ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಡೇ ಔಟಿಂಗ್ ಅಥವಾ ಫುಲ್ 1 ಡೇ ನೈಟ್ ಹಾಲ್ಟ್ ಆಗೋಕ್ಕೆ ಒಂದು ಸೂಪರ್ಬ್ ಆಗಿರುವಂಥ ಪ್ಲೇಸ್. ಕ್ವೈಟ್ ಕಾಸ್ಟ್ಲಿನೇ, ಸೊ ಬಟ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ತುಂಬ ನಿಮಗೆ ಲಕ್ಸುರಿ ಆಗಿರುವಂಥ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಯು ವಿಲ್ ಫೀಲ್ ಲೈಕ್ ನೀವೆಲ್ಲೋ ಒಂದು ಸ್ವರ್ಗದಲ್ಲಿದ್ದೀರಾ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ನನಗೆ ಹಾಗೆ ಅನ್ನಿಸ್ತು, ಬಿಕಾಸ್ ಆಲ್ಮೋಸ್ಟ್ ತುಂಬ ರೆಸಾರ್ಟು ಹೋಟೆಲ್ಸ್ ಹೋಗಿದ್ದೀನಿ. ಬಟ್ ಇಲ್ಲಿ ಒಂದು ಏನು ಹೇಳೋದು, ಎನ್ವೈರನ್ಮೆಂಟ್ ಆಗಲಿ, ಇಲ್ಲಿರುವಂಥ ಪ್ರಾಪರ್ಟೀಸ್ ಎಲ್ಲ ತುಂಬ ಸೂಪರ್ವಾಗಿದೆ. ಸೊ ಇದು ನಂದಿ ಹಿಲ್ಸ್ ಹತ್ರ ಇರುವಂಥ ಒಂದು ರೆಸಾರ್ಟು. ಸೊ ಚೆಕ್-ಇನ್ ಬಂದು 3 o'clock ಅಷ್ಟರೊಳಗೆ ನಾವು ಹೋಗ್ತಾ ಇದ್ದೀವಿ. ಗೇಟಿಂದನೇ 1.5 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಇದು ಬಂದು ತುಂಬಾ ಸೂಪರಾಗಿರುವಂಥ ಪ್ಲೇಸು. ರೆಸಾರ್ಟ್ ಪ್ಲಸ್ ವಿಲ್ಲಾಸು ಇದೆ ಇಲ್ಲಿ. ಸೊ ವಿಲ್ಲಾಸ್ ಎಲ್ಲ ಬಂದು ನಿಮಗೆ ಸೋಲ್ಡ್ ಔಟ್ ಅಂತೆ. ಇಲ್ಲಿ ಯಾವುದೇ ರೀತಿ ವಿಲ್ಲಾಸ್ ಅವೈಲಬಲ್ ಇಲ್ಲ. ಬಟ್ ಇಲ್ಲೇ ತುಂಬ ಜನ ವಿಲ್ಲಾ ಬೈ ಮಾಡಿ ಅಲ್ಲೇನೂ ಇದ್ದಾರೆ. ತುಂಬ ಒಂದು ಲಕ್ಸುರಿ ಆಗಿರುವಂಥ ರೆಸಾರ್ಟ್ ಇದು. ಸೊ ಚೆಕ್-ಇನ್ ಆಗೋಕ್ಕೆ ಹೋಗಬೇಕಾದ್ರೇ ನಮ್ಮ ಏನು ಮಾಡ್ತಾರಂದರೆ, ನಮ್ಮ ಕೀಸ್ನ ತೊಗೊಂಡ್ಬಿಡ್ತಾರೆ ಕಾರ್ಗೆ. ನಿಮಗೆ ಬೇಕು ಅಂದರೆ ನೀವು ಕಾರ್ಡನ್ನ ತೋರಿಸಿದ್ರೆ ನಿಮಗೆ ಕೊಡ್ತಾರೆ. ಸೊ ತುಂಬ ಜನ ಅವತ್ತು ಆಲ್ಮೋಸ್ಟ್ ಎಲ್ಲ ನಿಮಗೆ ಫಿಲ್ ಆಗಿತ್ತು. ತುಂಬ ಕಷ್ಟದಲ್ಲೇ ನಾವು ಬುಕ್ ಮಾಡಿದ್ದು. ಸೊ 1 ದಿನಕ್ಕೆ ನಾವು ಬುಕ್ ಮಾಡೋದ್ರಿಂದ ನಮಗೆ ಆ ಒಂದು ಫೆಸಿಲಿಟಿ ಇದೆಯಲ್ವಾ, ಇನ್ನೂ ಬೇಕು ಅನಿಸುತ್ತೆ. ಬಟ್ 1 ನೈಟ್ಗೆ ಸೂಪರಾಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹೋಗಿದ ತಕ್ಷಣವೇ ಒಂದು ವೆಲ್ಕಮಿಂಗ್ ಈ ಥರ ಒಂದು ವೇಲ್ಸ್ನೆಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಕಿಡ್ಸಿಗೆ ಆ ಥರ ಒಂದು ಬ್ಯಾಗ್ ಕೊಡ್ತಾರೆ. ಅದರಲ್ಲಿ ತುಂಬಾ ಐಟಮ್ಸ್ಗಳಿರುತ್ತವೆ. ಸೊ ಹೋಗಿದ ತಕ್ಷಣವೇ ಒಂದು 2-3 ಫ್ರೆಶ್ ಆಗಿದ್ವಲ್ಲ, ಒಂದು 2-3 ಫೋಟೋ ಸೆಷನ್ ಇಟ್ಕೊಂಡ್ಬಿಟ್ಟು ಫೋಟೋಸ್ ತೊಗೊಂಡ್ವಿ. ಸೊ ಚೆಕ್-ಇನ್ ಆಗೋ ಮೂಮೆಂಟೇ. ಅದ್ರ ಒಳಗಡೆ ನೋಡಿ ಸ್ವಲ್ಪ ಕಾಸ್ಟ್ಲಿ ಇದೆ ಇಲ್ಲಿರುವಂಥ ಕ್ಲೋದಿಂಗು, ಇಲ್ಲಿ ಏನಿದೆ ಇದೆಲ್ಲ. ಸೊ ತುಂಬಾ ಸ್ವಲ್ಪ ಕಾಸ್ಟ್ಲಿ. ತುಂಬ ಚೆನ್ನಾಗಿದೆ, ಕ್ವಾಲಿಟೀಸ್ ಎಲ್ಲ ಸೂಪರಾಗಿದೆ. ಸೊ ನಾವು ಹೋಗ್ತಿರೋದು ಚೆಕ್-ಇನ್ ಆಗಿಬಿಟ್ಟು, ಚೆಕ್-ಇನ್ ಪ್ರೋಸೆಸ್ ಒಂದು 5-10 ನಿಮಿಷ ಆಯಿತು. ಲಿಯಾಗೆ ಬ್ಯಾಗ್ ಕೊಟ್ಟಲ್ಲ, ಬ್ಯಾಗ್ ಒಳಗೆ ಕೆಲವು ಐಟಮ್ಸ್ ಎಲ್ಲ ಇತ್ತು. ಅದನ್ನು ಅವಳು ತೊಗೊಂಬಂದ್ಲು. ಅವಳು ಆಲ್ಮೋಸ್ಟ್ ಒಂದು ಬ್ಯಾಗ್ ಎತ್ಕೊಂಡು ಓಡಾಡ್ತಾ ಇದ್ದಾಳೆ. ಸೊ ನಾವು ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ನಮ್ಮ ರೂಮು ಅವೈಲಬಲ್ ಇದೆ. ಸೊ ರೆಸಾರ್ಟ್ದು ಮ್ಯಾಪು ಏನಾದರೂ ಗೊತ್ತಾಗಿಲ್ಲ ಅಂದರೆ ಆ ಮ್ಯಾಪ್ ನೋಡಿಕೊಂಡ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ರೂಮ್ಸ್ ಇದ್ದಾವೆ, ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಅಂತ ಕೆಲವು ರೂಮ್ಸ್ ಎಲ್ಲ ಇದ್ದಾವೆ. ಸೊ ಆ ರೂಮ್ಸ್ನೆಲ್ಲ ನಾವು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಬಟ್ ಆದರೆ ಹೊರಗಡೆಯಿಂದ ಫುಲ್ ವ್ಯೂ, ನಮಗಂತೂ ಸೂಪರ್ ವ್ಯೂ ಸಿಕ್ಕಿದೆ. ಸೊ ನಿಮಗೆ 3 ಫ್ಲೋರ್ಸ್ ಥರ ಇರುತ್ತೆ. ಅದು ಫ್ಲೋರ್ಸ್ ಮೇಲೆ ಹೋದಂಗೂ ನಿಮಗೆ ಸ್ವಲ್ಪ ಪ್ರೈಸು ಹೈ ಹೋಗ್ತಾ ಇರುತ್ತೆ. ಸೊ 34+ ಆಗುತ್ತೆ ಬರೀ ರೆಸಾರ್ಟ್ಗೆ. ಇನ್ನು ಪ್ಲಸ್ ಫುಡ್ಡೆಲ್ಲ ಅಂದರೆ ಫುಡ್ಡಿಗೇ 1 ಟೈಮ್ ತಿನ್ನಬೇಕಾದ್ರೆ 4,000 to 5,000+ ಬರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾತ್ರ ಅಲ್ಲಿ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ, ಮತ್ತು ಸ್ನ್ಯಾಕ್ಸ್ ಟೀನು ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಸೊ ಈ ಥರ ಟ್ವಿನ್ ಬೆಡ್ಡು ಸೂಪರಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಲಿಯಾಗೂ ತುಂಬ ಇಷ್ಟ ಆಯಿತು ಬೆಡ್ರೂಮ್ಸ್ ಎಲ್ಲ. ಸೊ ಎಷ್ಟು ನೀಟಾಗಿದೆ ಅಂದರೆ ಅಷ್ಟು ನೀಟಾಗಿದೆ, ತುಂಬ ಲಕ್ಸುರಿ ಆಗಿದೆ. ಹೋಗಿದ ತಕ್ಷಣ ನಾನು ಫಸ್ಟ್ ಹೋಗಿ ನೋಡೋದು ಬಾತ್ರೂಮೇ. ನನಗೆ ಮೇನ್ 1 ನಿಮಿಷ ಇದ್ದರೂ ಕೂಡ ಬಾತ್ರೂಮ್ ನನಗೆ ಚೆನ್ನಾಗಿದ್ದರೆ ನನಗಷ್ಟು ಖುಷಿ ಅನಿಸ್ಬಿಡುತ್ತೆ. ಸೊ ಬಾತ್ರೂಮ್ ನನಗೆ ನೀಟಾಗಿರಬೇಕು.
ಸೊ ಹೋಗಿದ ತಕ್ಷಣ ಲಗೇಜೆಲ್ಲ ಇಟ್ಬಿಟ್ಟು ಹಾಗೆ ಲೈಟಾಗಿ ಒಂದು ಟೂರ್ ಥರ ಮಾಡ್ತಾ ಹಂಗೆ ಹೋಗ್ಬಿಟ್ಟೆ. ಬಟ್ ನೀಟಾಗಿ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ತೋರಿಸ್ತೀನಿ. ಸೊ ಅವ್ರದ್ದೆಲ್ಲ ಪ್ರೈಸ್ ಲಿಸ್ಟ್ ಎಲ್ಲ ಪ್ರತಿಯೊಂದು ಅದರಲ್ಲಿ ಇಟ್ಟಿರ್ತಾರೆ. ಎಲ್ಲ ಪ್ರೈಸಸ್ಸು ಸ್ವಲ್ಪ ಕಂಪೇರ್ ಮಾಡಿದರೆ ಬೇರೆ ರೆಸಾರ್ಟ್ಗೆ ಈ ರೆಸಾರ್ಟ್ ನಿಮಗೆ ಜಾಸ್ತಿನೇ, ಎಲ್ಲ ಪ್ರೈಸು ಜಾಸ್ತಿನೇ. ಒಂದೊಂದು ನಿಮಗೆ ಸಾಫ್ಟ್ ಡ್ರಿಂಕ್ಸೇ ನೀವು ಫ್ರಿಜ್ಜಲ್ಲಿ ಇಟ್ಟಿರೋದಂದರೆ ಕುಡಿದ್ರೆ ಅದು ತೆಗೆದು ಕುಡಿದ್ರೆ ಅದಕ್ಕೂ ನಿಮಗೆ ಡಬಲ್ ಚಾರ್ಜಸ್ ಇರುತ್ತೆ. ಸೊ 300, 350, 400 ಆ ರೀತಿ ಇರುತ್ತೆ. ಸೊ ದೊಡ್ಡ ಹ್ಯೂಜ್ ಬಾತ್ರೂಮು, ಸೊ ಸಪ್ರೇಟಾಗಿರುವಂಥ ಬಾತ್ರೂಮ್ಸ್ಗಳು, ಟಾಯ್ಲೆಟ್ ಸಪ್ರೇಟು, ಬಾತ್ರೂಮ್ ಸಪ್ರೇಟ್, ಆ ರೀತಿ ಡಿವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಾತ್ ಟಬ್ ಇದೆ. ಸೊ ಇದು ಬಂದು ನಿಮಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಅದರದ್ದು ಸೆನ್ಸಾರ್ ಕೊಟ್ಟಿದ್ದಾನೆ. ಸೊ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಆ ಸ್ಕ್ರೀನು ಲಕ್ಸುರಿಯಾಗಿ ಚೆನ್ನಾಗಿ ಓಪನ್ ಆಗಿಬಿಡುತ್ತೆ. ಸೊ ಆವಾಗ ಆರಾಮಾಗಿ ನಾವು ಆ ನಂದಿ ಹಿಲ್ಸ್ ವ್ಯೂನ ಚೆನ್ನಾಗಿ ನೋಡಿಕೊಂಡೇ ನೀವು ಬಾತ್ ಟಬ್ಬಲ್ಲಿ ಸ್ನಾನ ಮಾಡ್ಬೋದು. ಸೊ ತುಂಬ ನಮ್ಗೆ ಸಿಕ್ಕಿರೋ ಸೈಡ್ಸ್ ಸೀನರೀಸ್ ಇದೆಯಲ್ವ, ಸೂಪರಾಗಿದೆ. ನಮ್ಮ ರೂಮ್ ನಂಬರ್ ನೋಡ್ಕೊಳ್ಳಿ. ನೀವೇನಾದರೂ ಬುಕ್ ಮಾಡಿದ್ರೆ ಆ ರೂಮ್ ನಂಬರ್ ಬುಕ್ ಮಾಡ್ಕೊಳ್ಳಿ. ಪ್ರತಿ ಫುಲ್ ಓವರಾಲ್ ನಂದಿ ಹಿಲ್ಸು ನಿಮಗೆ ಕಾಣುತ್ತೆ. ಸೊ ನಾವಿದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ. ನಿಮಗೆ ಬೇಕು ಅಂದರೆ ಥರ್ಡ್ ಫ್ಲೋರ್ ಹೋಗ್ಬೋದು. ಅದಕ್ಕೆ ಥರ್ಡ್ ಫ್ಲೋರ್ ಮೇಲೆ ಹೋಗೋದಿದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಅದು ಡಿಪೆಂಡಿಂಗ್ ಆನ್ ನೀವು ಹೈಟ್ ಹೋದಂಗೆ. ಇಲ್ಲಿ ಬರೀ ಥರ್ಡ್ ಫ್ಲೋರ್ ತನಕ ಅಷ್ಟೇ ಇರೋದು. ಸೊ ವ್ಯೂಸ್ ಎಲ್ಲ ಸೂಪರಾಗಿದೆ. 2 ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಒಂದು ಟೆಂಪ್ರೇಚರ್ ಕಂಟ್ರೋಲ್ ಸ್ವಿಮ್ಮಿಂಗ್ ಪೂಲ್ ಇದೆ. ನಿಮಗೆ ಬೇಕು ಅಂದರೆ ಹೋಗಿ ಅಲ್ಲೂ ಇರಬಹುದು. ಟಬ್ಬಲ್ಲೆಲ್ಲ ಕೆಲಸನೇ ಇಲ್ಲ ಮಾಡೋದಕ್ಕೆ, ಬಿಕಾಸ್ ಸ್ವಿಮ್ಮಿಂಗ್ ಪೂಲೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸೊ ಹಾಗೇ ನನಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಕೇಕ್ನ ಬುಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಬಿಫೋರ್ ಇಲ್ಲಿಂದ ಹೋಗಬೇಕಾದ್ರೆ ಹೇಳಿದ್ರು ಈ ಥರ ಬರ್ಡೇ ಸೆಲೆಬ್ರೇಷನೆಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ, ಮನೇಲಿ ಬಂದು ಸಿಂಪಲ್ಲಾಗಿ ಏನಾದ್ರು ಕೇಕ್ ಕಟ್ ಮಾಡ್ಕೊಳ್ಳೋಣ, ಬಟ್ ನಾವು ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಬರೋಣ ಅಂತ. ಯಾವುದೂ ಅವರು ಸರ್ಪ್ರೈಸಾಗಿ ನನಗೆ ಇಡೋದೇ ಇಲ್ಲ. ಬಟ್ ಈ ಒಂದು ವಿಷಯ ಸ್ವಲ್ಪ ಸರ್ಪ್ರೈಸಾಗಿ ಇಟ್ಬಿಡ್ತಾರೆ, ಎಲ್ಲದನ್ನು ಹೇಳಿಬಿಡ್ತಾರೆ. ಬಟ್ ಇವರಿಬ್ಬರು ಏನೂ ಹೇಳಿಲ್ಲ. ಹೋಗಿ ನೋಡಿದ್ರೆ ಕೇಕ್ ಇದೆ ಅಂತಲೇ ಗೊತ್ತಿಲ್ಲ, ಏನೋ ಫ್ರೂಟ್ಸ್ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫ್ರೆಶ್ಶಾಗಿ ಸೂಪರಾಗಿ ಸಾಫ್ಟಿಯಾಗಿ ಕೇಕ್ನ ರೆಡಿ ಮಾಡಿದರು. ಆಲ್ರೆಡಿ ವೆಯ್ಟ್ ಲಾಸಲ್ಲಿದ್ದೀನಿ, ಸ್ವೀಟ್ ಅಂದ್ರೂ ಇಷ್ಟ ಇಲ್ಲ. ಬಟ್ ಈ ರೀತಿ ಕೇಕೆಲ್ಲ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನಾನು ತಿನ್ಕೊಂಬಿಡ್ತೀನಿ. ಸೊ ನಮ್ಮ ಸೆಲೆಬ್ರೇಷನು ಹಾಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಇದನ್ನು ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ಯಾವ್ಯಾವ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆನಾ?
ಸೊ ಶಾರ್ಪು 4 o'clock ಬಂದು ಡ್ರಾಯಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಡ್ರಾಯಿಂಗ್ ಕ್ಲಾಸಸ್ ಹೇಗಂದರೆ ಫಸ್ಟು ಅವರು ಡ್ರಾಯಿಂಗನ್ನು ಫಸ್ಟ್ ಮಾಡಿ ತೋರಿಸ್ತಾರೆ, ಪೇಂಟಿಂಗ್ನ ಮಾಡಿ ತೋರಿಸ್ತಾರೆ. ಸೊ ಆ ಪೇಂಟಿಂಗ್ ನೋಡ್ಕೊಂಡು ನಾವು ಮಾಡಬೇಕು. ನಾವು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಲೇಟ್ ಆಯಿತು, ಹೋಗಿದ್ದೆ 4:30 ಆಯಿತು. ಅವ್ರು ಆಲ್ರೆಡಿ ಆ ಡ್ರಾಯಿಂಗ್ನ ತೋರಿಸ್ಬಿಟ್ಟಿದ್ರು. ನನಗೆ ಅದು ಹಿಂಗೆ ಮಾಡೋದು ಅಂತಲೂ ಗೊತ್ತಾಗಿಲ್ಲ. ಸೊ ಇವ್ಳು ಲೆಟ್ರ್ ಬರಿತೀನಿ ಅಂತ ಕೂತ್ಕೊಂಡು ಒಂದು ಫುಲ್ಲು ಲೆಟರ್ ಬರೆದ್ಲು. ಸೊ ಬರೆದ್ಬಿಟ್ಟು ಅದು ಏನು ಅನ್ನೋದನ್ನು ಓದ್ತಾಳೆ, ನೀವೇ ಕೇಳಿ. ಸೊ ಅಷ್ಟು ಚೆನ್ನಾಗಿ ಲೆಟರ್ನ ಬರೆದಿದ್ದಾಳೆ. My wish is to be a businesswoman, CEO like my mother, but more than her. That makes me a billionaire. I want my parents to be how they are now, and I want my father to see his mother. I want bodyguard with me, and if my mother to have a big house from my hand, and if someone attacks me, I will do karate and save myself and my parents. Super baby. ಅಂತೂ ಇಂತೂ ರೂಮಿಂದ ಹೊರಗೆ ಬಂದ್ವಿ. ನಮ್ಮ ರೂಮು 3230ನಾ, ಸೊ 3230 ಆ ರೂಮ್ ಚೆನ್ನಾಗಿದೆ ನೋಡಿ. ಆ ಕಡೆ ಸೈಡ್ದೆಲ್ಲ ಸ್ವಲ್ಪ ಚೆನ್ನಾಗಿರೋದು, ಅದು ಮಧ್ಯ ಮಿಡಲಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಆಲ್ ಓವರ್ ನಂದಿ ಹಿಲ್ಸ್ ನೀಟಾಗಿ ವ್ಯೂ ಕಾಣೋದು. ಸೊ ನಾವು ಹೋಗೋಷ್ಟರೊಳಗೆ ಆಲ್ರೆಡಿ ಪೇಂಟಿಂಗ್ ಮುಗ್ದಿತ್ತು. ಈ ಪೇಂಟಿಂಗೇ ನಾವು ಮಾಡಬೇಕಾಗಿರೋದು. ಅವ್ರು ಫಸ್ಟು ಈ ಥರ ಮಾಡಿ ತೋರಿಸ್ತಾರೆ, ಅದನ್ನು ನೋಡ್ಕೊಂಡು ನಾವು ಮಾಡಬೇಕು. ಸೊ ನನಗೆ ಪೇಂಟಿಂಗಲ್ಲಿ ಅಷ್ಟು ಗೊತ್ತಿಲ್ಲ, ಬಟ್ ಆದರೂ ನನಗೆ ಆಗಿದ್ದಷ್ಟು ನಾನು ಸ್ವಲ್ಪ ಇಂಟ್ರೆಸ್ಟ್ ಮಾಡಿದೆ, ಬಿಕಾಸ್ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಸೊ ಅಷ್ಟು ಪ್ರೈಝಿ ಆದರೂ ಕೂಡ ಫುಲ್ ಜನ, ತುಂಬ ಜನ ಇದ್ದರು ಮಾತ್ರ. ತುಂಬಾ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು, ಎಲ್ಲರೂ ಟೈಮ್ನ ಸ್ಪೆಂಡ್ ಮಾಡಿದರು ಸೂಪರಾಗಿ. ಎಲ್ಲರೂ ಅಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಏಜ್ ಲಿಮಿಟೇ ಇಲ್ಲ. ಸೊ ಎಲ್ಲ ಏಜಿನವರು ಬಂದು ಎಂಜಾಯ್ ಮಾಡ್ತಿದ್ರು. ನಿಜವಾಗ್ಲೂ ನನಗೆ ಅಷ್ಟು ಹ್ಯಾಪಿ ಅನ್ನಿಸ್ತು. ಸೊ ಲಿಯಾ ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅವರೆಲ್ಲ ಡ್ರಾಯಿಂಗ್ ಹೋಗೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಮಾಡ್ತಾರೆ. ನಾವು ಏನು ಗೊತ್ತಿಲ್ಲ, ಬಟ್ ಏನೋ ಗೊತ್ತಿರೋದನ್ನು ಮಾಡಿದ್ದೀವಿ. ಸೊ ಎಷ್ಟು ಒಂದು ಆ್ಯಕ್ಟಿವಿಟೀಸ್ ಅಂದರೆ, ಈ ಡ್ರಾಯಿಂಗು 1 hour ಇರುತ್ತೆ, 4 to 5 ಆಗಿದ ತಕ್ಷಣ ಈ ಒಂದು ಇದು. ಸೊ ಇದರಲ್ಲಿ ಇವಳು ಕಪ್ಪು ಮಾಡಿಕೊಂಡ್ಳು. ತುಂಬ ಜನ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಇವಳು ಆಗಿದ ತಕ್ಷಣ ಹೋಗಿ ಮಾಡಿದ್ಲು. ತುಂಬಾ ಚೆನ್ನಾಗಿರುವಂಥ ಒಂದು ಆ್ಯಕ್ಟಿವಿಟೀಸ್. ಸೊ ಜೀವನದಲ್ಲಿ ನಾವು ಏನು ಇಷ್ಟಪಡ್ತೀವೋ ಅದೇ ನಮಗೆ ಸಿಗೋದು. ದಯವಿಟ್ಟು ತಿಳ್ಕೊಳ್ಳಿ. ಬ್ಯಾಡಾಗಿ ನೆಗೆಟಿವ್ ಆಗಿ ಏನು ನಿಮ್ಮ ಲೈಫಿಗೆ ಥಿಂಕ್ ಮಾಡೋಕ್ಕೆ ಹೋಗಲೇಬೇಡಿ. ಇದಾಗುತ್ತಾ, ಹಾಗೆ ಆಗುತ್ತೆ ಅಂದ್ಕೊಂಡು ಥಿಂಕ್ ಮಾಡಿ. ಸೊ ನಿಮ್ಮ ಮನಸ್ಸಲ್ಲಿ ಅದನ್ನು ಇಟ್ಕೊಳ್ಳಿ, ಇಲ್ಲ ಬರೆದು ಎಲ್ಲಾದರೂ ಒಂದು ಕಡೆ ಇಡಿ. ಇದಾಗುತ್ತಾ ಇಲ್ವಾ ಅನ್ನೋ ಡೌಟ್ ಕೂಡ ಪಡಬೇಡಿ ನೀವು. ಸೊ ಖಂಡಿತವಾಗ್ಲೂ ನಿಮಗೊಂದು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಲೇಬೇಕು. ಹಾಗೇ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗಾಗುತ್ತೆ. ನಾನು ಇಮೇಜ್ ಕೂಡ ಮಾಡಿಲ್ಲ ನನ್ನ ಬರ್ಡೇಗೆ ನಾನು ಇಲ್ಲಿ ಬರ್ತೀನಿ ಅಂತ. ಬಟ್ ಆದರೆ ಲಾಸ್ಟ್ ಇಯರ್ ನಾನು ಡಿಸೈಡ್ ಮಾಡಿದೆ, ನಾನು ಒಂದಲ್ಲ ಒಂದಿನ JW ಮ್ಯಾರಿಯಟ್ಗೆ ಹೋಗಬೇಕು ಅಂತ. ಸೊ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತೀನಿ ಅಂತಲೂ ಡಿಸೈಡ್ ಮಾಡಿದೆ. ಬಟ್ ಆದರೆ ನೋಡಿ, ನನಗೆ ಯಾರೋ ಎಲ್ಲೋ ಒಂದು ಬುಕ್ಕಿಂಗ್ ಮಾಡಿ ನನ್ನ ಗಂಡ ನನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆಯೇ ನಿಮಗೆ ಬೇಕು ಅನ್ನೋದನ್ನು ನೀವು ಪಕ್ಕ ನಂಗೆ ಸಿಗುತ್ತೆ ಅನ್ನಿ. ಅದು ನಿಮ್ಮ ಕೈಲಾಗಲಿಲ್ಲ ಅಂದರೂ ಯಾರಾದರೂ ದೇವರು ಯಾರ ಮೂಲಕವಾದರೂ ನಿಮಗೆ ಅದನ್ನು ತಲುಪಿಸ್ತಾನೆ. ಸೊ ನೀವು ಮಾಡೋದು ನಿಮಗೆ ಯೂನಿವರ್ಸಲ್ ನಿಮಗೆ ಅದು ನಿಮಗೆ ಪಾಸಿಟಿವ್ ಆಗಿ ಕೊಡ್ತಾ ಇರುತ್ತೆ. ನೀವು ಯಾರ ಬಗ್ಗೆನೂ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನು ಒಳ್ಳೆಯದಾಗಬೇಕೋ ಅದು ಮಾತ್ರ ಥಿಂಕ್ ಮಾಡಿ. ಅದೇ ನಿಮಗೆ ಬಂದು ಗುಡ್ಡಾಗಿ ಸಿಗೋದು. ಪ್ರತಿಯೊಂದು ಅಷ್ಟೇ ಕಷ್ಟಪಟ್ಟು ನಾವು ಇಷ್ಟಪಡಬೇಕು, ಆವಾಗ ಖಂಡಿತವಾಗ್ಲೂ ನಮಗೆ ಹಾಗೇ ಆಗುತ್ತೆ. ಸೊ ನಿಮಗೆ ಏನು ಬೇಕು ಅನ್ನೋದನ್ನು ಫಸ್ಟ್ ನಿಮ್ಮ ಮೈಂಡಲ್ಲಿ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಖಂಡಿತವಾಗ್ಲೂ ಅದು ನನ್ನ ಕೈಲಿ ಹಾಗೇ ಆಗುತ್ತೆ ಅಂದ್ಕೊಂಡು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಯೂನಿವರ್ಸಲ್ ಹತ್ರ ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಕೇಳ್ತಾ ಇರಿ, ನಾನು ಇದನ್ನು ಮಾಡ್ತೀನಿ, ಇದನ್ನು ಆಗುತ್ತೆ, ನನಗೆ ಹೆಲ್ಪ್ ಮಾಡು ಅಂತ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದೇ ಆಗುತ್ತೆ. ಸೊ ಈ ರೀತಿ ನಾನು ಪ್ರತಿಯೊಂದು ನನ್ನ ಲೈಫಲ್ಲಿ ಒಳ್ಳೇದು ಏನಾಗಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಿಕಾಸ್ ನಿಮಗೂ ಒಳ್ಳೆಯದಾಗಲಿ. ನನಗೆ ಎಷ್ಟೋ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ಚಾನಲ್ಗೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಷ್ಟು ನನ್ನ ಹತ್ರ ಒಂದು 10 ಜನನೇ ಬಂದು ನನ್ನ ವೀಡಿಯೋಸ್ ನೋಡಿದ್ರು, ಅದರಲ್ಲಿ ಒಬ್ಬರಿಗೆ ಈ ವಿಷಯ ತಲುಪಿದ್ದು, ಅವ್ರಿಗೇನಾದರೂ ಒಳ್ಳೆಯದಾದರೂ ಕೂಡ ಐ ಆಮ್ ಸೋ ಹ್ಯಾಪಿ. ಸೊ ಇದಷ್ಟು ಮುಗಿಸೋಳಷ್ಟರೊಳಗೆ ಸಂಜೆ ಆಗ್ತಾ ಬಂತು. ಸೊ ಅಲ್ಲಿ ಸ್ನ್ಯಾಕ್ ಟೈಮ್ ಇರುತ್ತೆ.
ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಪ್ಲೇಸ್ ಇರಲಿಲ್ಲ, ಅಲ್ಲೇ ನಿಮಗೆ ರೌಂಡ್ ಟೇಬಲೆಲ್ಲ ಹಾಕಿ ಚೇರ್ಸ್ ಎಲ್ಲ ಇದ್ದಾವೆ. ಬಟ್ ಡ್ರಾಯಿಂಗ್ ಮಾಡ್ತಿರೋದ್ರಿಂದ ಪ್ಲೇಸಸ್ ಇರಲಿಲ್ಲ. ಎಲ್ಲೆಲ್ಲಿ ಪ್ಲೇಸ್ ಇದೆಯೋ ಅಲ್ಲಿ ಸಿಕ್ಕಿದ ಕಡೆ ಕುತ್ಕೊಂಡು ಸ್ನ್ಯಾಕ್ಸ್ ತಿಂತಾಯಿದ್ವಿ. ಸ್ನ್ಯಾಕ್ಸು ಅಷ್ಟೇ ತುಂಬ ಆಪ್ಷನ್ಸ್ ಇದೆ, ನಿಮಗೆ ಏನು ಬೇಕಾದರೂ ತಿನ್ಬೋದು. ಸೊ ನಾನು ಬರೀ ಈ ರೀತಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಇದು ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲ ಹಾಕಿಬಿಟ್ಟು ಕೊಟ್ಟಿದ್ದರು. ಸೊ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಫಿನೂ ಒಂದು ಲೋಟ ತೊಗೊಂಡಿದ್ದೀನಿ. ಸೊ ವೆಯ್ಟ್ ಲಾಸಲ್ಲಿ ಇದ್ದೀವಿ, ಬಟ್ ಆದರೂ ಸ್ವಲ್ಪ ಕ್ಯಾಲರೀಸ್ ನೋಡ್ಕೊಂಡು ತೊಗೋಬೇಕು. ನಾನು ತುಂಬ ತೊಗೊಂಡಿಲ್ಲ, ಸ್ವಲ್ಪ ಮಾತ್ರ. ಅವ್ರು ಕೊಡೋಷ್ಟು ತೊಗೊಂಡಿಲ್ಲ ನೋಡಿ, ಸ್ವಲ್ಪ ಮಾತ್ರ ತೊಗೊಂಡೆ. ಇದು ಹಸ್ಬೆಂಡಿಗೂ ಪಾಪುಗೂ ಅವ್ರು ತೊಗೊಂಬಂದರು. ನಾನು ಈ ಚಿಕ್ಕ ಕಪ್ಪಲ್ಲಿರೋದು ಮಾತ್ರ. ಸೊ ಆ ಡ್ರಾಯಿಂಗೆಲ್ಲ ಅಲ್ಲಿ ಇಟ್ಟಿದ್ವಿ. ಏನಾಯಿತು ಅಂದರೆ ಯಾರೋ ಇನ್ನೊಂದು ಫ್ಯಾಮಿಲಿ ಬಂದು ಕೂರಕ್ಕೆ ಬಂದುಬಿಟ್ಟು ಕೈ ತಟ್ಟಿಬಿಟ್ಟು ಡ್ರಾಯಿಂಗ್ ಮೇಲೆ ಕಾಫಿ ಎಲ್ಲ ಚೆಲ್ಬಿಟ್ರು, ಟೀ ಚೆಲ್ಬಿಟ್ರು. ಅವರು ಟೀ ಕುಡಿತಿದ್ರು ಅನಿಸುತ್ತೆ. ಫುಲ್ಲು ಸ್ಪಾಯ್ಲ್ ಆಯಿತು. ಡ್ರಾಯಿಂಗ್ ಶೀಟ್ಸ್ ಅಲ್ಲೇ ಹರಿದಾಕಿ ಬರಬೇಕಂತ ಅಂದ್ಕೊಂಡ್ವಿ, ಬಟ್ ಬೇಜಾರಾಗಿ ಅಲ್ಲೇ ಇಟ್ಬಿಟ್ಟು ಬಂದು ಫುಲ್ಲು ಸ್ಪಾಯ್ಲ್ ಆಗೋಯಿತು ಡ್ರಾಯಿಂಗ್ ಶೀಟ್ಸ್ ಎಲ್ಲ. ಆ ಟೀ ಬಂದು ಕಲೆ ಹಿಡಿದ್ಬಿಟ್ಟು. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೇ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದ್ವಿ. ಸೊ ಇದು ನೋಡಿ ಈವ್ನಿಂಗ್ ಆಗಿದ್ದು ಅಷ್ಟೇ, ಒಂದು 6 o'clock ಆಗಿರ್ಬೋದು. ಸ್ವಲ್ಪ ಕತ್ಲೆ ಹಾಕ್ತಾ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಸೊ ಇದೊಂದು ದೊಡ್ಡದಾಗಿದೆ ಪ್ಲೇಸು. ಇಲ್ಲಿ ಬಂದು ಎಲ್ಲ ಯಾರು ಬೇಕಾದ್ರೂ ಬುಕ್ ಮಾಡಿ ಗಾಲ್ಫ್ ಆಡ್ಬೋದು. ಸೊ ಅಂಥ ಒಂದು ದೊಡ್ಡ ಪ್ಲೇಸ್ ಇದು. ಜಾಗ ಮಾತ್ರ ತುಂಬ ಜಾಸ್ತಿ ಇದೆ. ಸೊ ಸ್ವಿಮ್ಮಿಂಗ್ ಫೂಲ್, ಇದು ಟೆಂಪ್ರೇಚರ್ ಕಂಟ್ರೋಲ್ ಸ್ವಿಮ್ಮಿಂಗ್ ಫುಲ್ಲು. ಇದ್ರ ಪಕ್ಕದಲ್ಲೇ ನಿಮಗೆ ರೆಸ್ಟೋರೆಂಟ್ ಇದೆ. 3 ರೆಸ್ಟೋರೆಂಟ್ ಇದೆ ಅನಿಸುತ್ತೆ. ಸೊ ತುಂಬ ಆಪ್ಷನ್ಸ್ಗಳಿರ್ತವೆ, ನಿಮಗೆ ಯಾವ್ದು ಬೇಕೋ ನೀವು ಆರ್ಡ್ರ್ ಮಾಡ್ಬೋದು. ಅಲ್ಲಿ ಅವತ್ತು ಕೂಡ ಬಫೆ ಸಿಸ್ಟಮ್ ಇತ್ತು. ಸೊ ನಮಗೆ ತುಂಬ ಜಾಸ್ತಿ ತಿನ್ನಲ್ವಲ್ಲ ಅಂತ ಹೇಳಿ ಅಲಕಾಟ್ ತೊಗೊಂಡ್ವಿ. ಅಲಕಾಟೆ ನಮಗೆ 5,000 ನಿಯರ್ ಆಗಿಬಿಡ್ತು. ಸೊ ಬರೀ ಪಾನಿಪೂರಿ, ಆಮೇಲೆ ಸ್ವಲ್ಪ ನೂಡಲ್ಸು, ರೋಟೀಸು, ಚಿಕನ್ ಕಟ್ಲೆಟ್ಸು, ಏನೋ ಒಂದು 3-4 ಐಟಮ್ಸ್ ತೊಗೊಂಡ್ವಿ. ಅದಕ್ಕೆ ಪ್ರೈಸು ಜಾಸ್ತಿ ಬಂತು. ಟೇಸ್ಟ್ ಎಲ್ಲ ಸೂಪರಾಗಿರುತ್ತೆ, ಬಟ್ ಪ್ರೈಸು ಸ್ವಲ್ಪ ಜಾಸ್ತಿನೇ ಇರುತ್ತೆ, ನೋಡ್ಕೋಬೇಕಾಗತ್ತೆ ನೀವು. ಸೊ ಇವತ್ತಿನ ಡೇ ತುಂಬಾ ಚೆನ್ನಾಗಿ ಹೋಯಿತು. ನೀವು ಇಲ್ಲೇ ಹೋಗಿ ನೀವು ಇದನ್ನೇ ಮಾಡಿ ಅಂತ ಹೇಳಲ್ಲ, ಬಟ್ ಎಷ್ಟು ದೊಡ್ಡ ವಿಷಯ ಆದ್ರೂ ಅಷ್ಟೇ ಇಷ್ಟಪಟ್ಟರೆ ನಮಗೆ ಖಂಡಿತ ಸಿಗುತ್ತೆ ಅದು. ಸೊ ಮಿಕ್ಕಿರೋಂಥ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೈಟ್ ಒಂದು ಭರ್ಜರಿ ಆಗಿರುವಂಥ ಡಿನ್ನರ್ ಮುಗಿಸ್ಕೊಂಡು ನಾವು ಮಲಗೋಕ್ಕೆ ಹೊರಟಿದ್ದಾಯಿತು. ಸೊ ಹೋಗಬೇಕಾದ್ರೆ ಅಲ್ಲಿ ಮಸಾಜ್ದೆಲ್ಲ ಒಂದು ಪ್ರಾಡಕ್ಟ್ ಇಟ್ಟಿದ್ರು. ಅದೆಲ್ಲ ನೋಡ್ಬಿಟ್ಟು ಲಿಯಾ ನನಗೂ ಮಸಾಜ್ ಬೇಕು ಅಂತ ಹೇಳ್ತಾಯಿದ್ಲು. ಬಟ್ ತುಂಬ ದೊಡ್ಡದಾಗಿದೆ, ನಿಮಗೆ ಒಂದು ಈ ಡೈನಿಂಗ್ ಹಾಲೇ ತುಂಬ ದೊಡ್ಡದಾಗಿಂದರೆ ತುಂಬ ದೊಡ್ಡದಾಗಿದೆ. ಸೊ ಪ್ರತಿಯೊಂದು ಈ ಥರ ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು. ಯಾರಿಗೇನು ಬೇಕೋ ತೊಗೋಬೋದು, ಎಲ್ಲದಕ್ಕೂ ಮನಿ ಪೇ ಮಾಡಬೇಕಾಗುತ್ತೆ. ಬಟ್ ಮಾರ್ನಿಂಗಿಗೆ ಅದೆಲ್ಲ ಏನೂ ಇರಲ್ಲ, ಚಾರ್ಜಸ್ ಏನೂ ಅಪ್ಲಿಕಬಲ್ ಇಲ್ಲ. ಸೊ ಅಲ್ಲಿ ಮಸಾಜು ಅಷ್ಟೇ, ಸ್ಟಾರ್ಟಿಂಗ್ ಫ್ರಮ್ 6,500 rupees ಬೇಸಿಕ್ಕು. ಬರೀ ಲೆಗ್ಸ್ ಆ ಥರ ಇರ್ಬೋದೇನೋ ಗೊತ್ತಿಲ್ಲ, ಬಟ್ 6,500 ಬೇಸಿಕ್ ಮಸಾಜ್ ಶುರು ಆಗ್ತಾಯಿತ್ತು. ಸೊ ಅದು ಹಾಗೆ ಡಿಸ್ಪ್ಲೇ ಮಾಡಿದ್ದಾರೆ, ಬೇಕು ಅಂದರೆ ಬುಕ್ ಮಾಡ್ಕೋಬೋದು. ಸೊ ಬಿಲ್ಲು ಅಲ್ಲಲ್ಲೇ ನಾವು ಪೇ ಮಾಡಿ ಬರಬೇಕಾಗತ್ತೆ. ಪೇ ಮಾಡಿಬಿಟ್ಟು ನಾವು ನಮ್ಮ ರೂಮಿಗೆ ಹೊರಟ್ವಿ. ಒಂದು ಚೆನ್ನಾಗಿ ನೈಟೆಲ್ಲ ಫುಲ್ ಮಲಗೋಣ ಅಂದರೆ ಯಾವುದೋ ಒಂದು ಇವರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಹೋಟೆಲ್ನೇ. ಫುಲ್ ಮ್ಯೂಸಿಕ್, 12:30 ತನಕ ಮ್ಯೂಸಿಕ್ಕೇ ಇತ್ತು. ಸೊ ತುಂಬಾ ಬ್ಯುಸಿಯಾಗಿ ಆ್ಯಕ್ಟಿವ್ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಹೋದರೆ. ಸೊ ಇವತ್ತಿನ ಡೇ ನನಗಿಷ್ಟ ಆಗಿರುವಂಥ ಡೇ ಆಗಿತ್ತು. ಸೊ ಖುಷಿಯಿಂದ ಇವತ್ತು ಡೇ ಕಳೆದಿದ್ದಾಯಿತು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಟು ವಿಶಿಂಗ್ ಮೀ, ಬ್ಲೆಸ್ಸಿಂಗ್ ಮೀ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಬಾಯ್.